ಸೊ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸುಸ್ವಾಗತ. ಸೊ ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಸೊ ಎಸ್, ಐ ಆಮ್ ಬ್ಯಾಕ್ ವಿತ್ ಅನ್ನೋದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನಂದರೆ ಜನನಾಯಕನ್ ಮೂವಿ ವಿಚ್ ವಾಸ್ ಸಪೋಸ್ ಟು ರಿಲೀಸ್ ಆನ್ 9th of January. ಕೆಲವೊಂದು ಕಾರಣದಿಂದ ಅದು ರಿಲೀಸ್ ಮಾಡೋಕ್ಕಾಗಿಲ್ಲ. ದ ಮೇನ್ ರೀಸನ್ ವಾಸ್ US ಸರ್ಟಿಫಿಕೇಟ್ ಇಶ್ಯೂ ಮಾಡಿಲ್ಲ ಫಿಲಿಮ್ ಬೋರ್ಡ್ ಅವರು. ಸೊ ಅದರಿಂದ ಮೂವಿನ ರಿಲೀಸ್ ಮಾಡೋಕ್ಕಾಗಿಲ್ಲ ಆನ್ Jan 9th. ಏನೆಲ್ಲ ಆಗಿತ್ತು ಇದು ಸುಪ್ರೀಂ ಕೋರ್ಟ್ ತನಕ ತಲುಪಿತ್ತು. ಸುಪ್ರೀಂ ಕೋರ್ಟಲ್ಲಿ ಏನು ವರ್ಡಿಕ್ ಕೊಟ್ಟರು ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವೀಡಿಯೋನ ಕೊನೆವರೆಗೂ ಮಾಡಿ. ಸ್ಟಾರ್ಟಿಂಗ್ ವಿತ್ ಟೈಮ್ ಲೈನ್ ತೊಗೊಳ್ಳೋಣ. ಸೊ 18th of December 2025 ಮೂವಿ ಅವ್ರು ಏನು ಮಾಡಿದ್ರು ಅಂದರೆ ದೇ ಹ್ಯಾವ್ ಸೆಂಡ್ ದಿ ಮೂವಿ ಟು ಫಿಲಿಮ್ ಬೋರ್ಡ್ ಸರ್ಟಿಫಿಕೇಷನ್ಗೋಸ್ಕರ. ಸೊ ಫಿಲಿಮ್ ಬೋರ್ಡ್ ಅವರು 5 ಪ್ಯಾನಲ್ ಮೆಂಬರ್ಸ್ ಇದ್ದರು. ಅದರಲ್ಲಿ ನಂಬರ್ಸು ಸೇರಿ 21 ಕಟ್ಸ್ಗಳು ಕೇಳಿದ್ರು ಅಂತ. 21 ಕಟ್ಸು ಆ್ಯಂಡ್ ಪ್ಲಸ್ 10+ ವರ್ಡ್ಸ್ಗಳನ್ನ ಮ್ಯೂಟ್ ಮಾಡಬೇಕು ಅಂತ ಹೇಳಿದ್ರಂತೆ. ಸೊ ಇದಕ್ಕೆಲ್ಲ ಫಿಲಿಮ್ ಅವ್ರು ಬಂದ್ಬಿಟ್ಟು ಓಕೆ ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಆಗಿದ್ರು ಅಂತೆ. ಸೊ ಡಿಸೆಂಬರ್ ಎಂಡಲ್ಲಿ 2026 ಹಂಗೆ ಏನಾಗಿದೆ ಮತ್ತೆ ಎಡಿಟ್ ಎಲ್ಲ ಕಟ್ಟೆಲ್ಲ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ರು ಅಂತೆ. ಸೊ ಆವಾಗ ಮೇಲ್ ಕನ್ಫರ್ಮೇಷನಲ್ಲಿ ಏನು ಹೇಳಿದ್ರು, ನಿಮಗೆ UA ಸರ್ಟಿಫಿಕೇಟ್ ಕೊಡ್ತೀವಿ. 5 ಜನದಲ್ಲಿ 4 ಜನ ಒಪ್ಕೊಂಡ್ರಂತೆ UA ಸರ್ಟಿಫಿಕೇಟ್ ಕೊಡೋಕ್ಕೆ. ಆ ಮೇಲ್ ಕನ್ಫರ್ಮೇಷನ್ ಬಂದಾಗ ಇವ್ರು ಏನು ಮಾಡ್ಬಿಟ್ಟು ಓಕೆ UA ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ನಮಗೆ. ಸೊ ವಿಲ್ ಪ್ಲ್ಯಾನ್ ದ ರಿಲೀಸ್ ಆನ್ 9th of January. ಸೊ ಬಿಕಾಸ್ 9th ರಿಲೀಸ್ ಮಾಡಿದ್ರೆ ಇವರಿಗೆ 2 weeks ಕಂಟಿನ್ಯೂಸ್ ಆಗಿ ಮೂವಿ ರನ್ ಆಗುತ್ತೆ. ಏನಕ್ಕೆ ಅಂದರೆ 9th ಫ್ರೈಡೇ. ಸೊ ಫ್ರೈಡೇ ರಿಲೀಸ್ ಮಾಡಿದ್ರೆ 10, 11, 12 ಹಂಗೆ ಪೊಂಗಲ್ ಬಂದ್ಬಿಡುತ್ತೆ. ಆ್ಯಂಡ್ ಟಿಲ್ 26 ತನಕ ಇವರಿಗೆ ಪುಷ್ ಮಾಡೋಕ್ಕಾಗುತ್ತೆ. ಕಲೆಕ್ಷನ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ರೊಡ್ಯೂಸರ್ ಅವರು ಥಿಂಕ್ ಮಾಡಿದ್ದಾರೆ. ವಿಚ್ ಇಸ್ ನಾಟ್ ಬ್ಯಾಡ್, ಬಿಕಾಸ್ ಯಾವುದೇ ಪ್ರೊಡಕ್ಷನ್ ಹೌಸಲ್ಲಿ ಇದ್ರೂ ಅವ್ರು ಅದನ್ನೇ ಥಿಂಕ್ ಮಾಡ್ತಾರೆ. ಸೊ ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟು ದೇ ಟ್ರೈಡ್ ದೇರ್ ಲೆವೆಲ್ ಬಟ್ ಕುಡೆಂಟ್ ರಿಲೀಸ್ ಆನ್. ಸೊ Jan 6 ಏನಾಗಿತ್ತಂದರೆ ಸರ್ಟಿಫಿಕೇಷನ್ಗೋಸ್ಕರ ಕೇಳಿದಾಗ ಇಲ್ಲ ನಾವು ಸರ್ಟಿಫಿಕೇಟ್ ನಿಮ್ಗೆ ಕೊಡೋಲ್ಲ, ನಮ್ಮ ಒನ್ ಆಫ್ ದಿ ಪ್ಯಾನಲ್ ಮೆಂಬರ್ ಇಸ್ ನಾಟ್ ಆಕ್ಸೆಪ್ಟಿಂಗ್ ಅಂತೇಳ್ಬಿಟ್ಟು ರಿಜೆಕ್ಟ್ ಮಾಡಿಬಿಟ್ಟು. ಸೊ ಇವರು 6th ವೆಯ್ಟ್ ಮಾಡಿ ನೋಡಿದ್ರು, ಸಿಕ್ಕಿಲ್ಲ ಅಂತ ಹೇಳಿದಾಗ ಕೋರ್ಟಿಗೆ ಮೂವ್ ಆದಾಗ ವಿತ್ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಮೂವ್ ಆದಾಗ 6th 9th ವರ್ಡಿಕ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ 9th ವರ್ಡಿಕ್ ಬಂದಾಗ ಏನು ಬಂತಂದರೆ UA ಸರ್ಟಿಫಿಕೇಟ್ ಈ ಮೂವಿಗೆ ಕೊಡಬೇಕಂತ ಹೇಳ್ಬಿಟ್ಟು ಜಸ್ಟಿಸ್ ಹೇಳಿದ್ರು. ಓಕೆ, ಎಲ್ಲ ಖುಷಿ ಆಯಿತು, ಆರಾಮಾಗಿ ಮೂವಿ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೊಂಗಲಿಗೆ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಖುಷಿಯಾಗಿದ್ರು. ಆಲ್ ಆಫ್ ಸಡನ್ ಆನ್ ಈವ್ನಿಂಗ್ ಫಿಲಿಮ್ ಬೋರ್ಡ್ ಅವರನ್ನು ಏನು ಮಾಡಿಬಿಟ್ರು ಅಂದರೆ ಅಪೀಲ್ ಮಾಡಿಬಿಟ್ರು. ಇಲ್ಲ ನಮ್ಮಂಥ ಕ್ಲಾರಿಫಿಕೇಷನ್ ಇವರೇನು ಕೇಳಿಲ್ಲ, ನಮ್ಮ ಮಾತುಗಳನ್ನೇ ಬಂದ್ಬಿಟ್ಟು ಜಸ್ಟಿಸ್ ಅವ್ರು ಕೇಳೋಕ್ಕೆ ರೆಡಿ ಇದ್ದಿಲ್ಲ. ಸೊ ಅದರಿಂದ ನಾವು ಇದನ್ನು ಚೀಫ್ ಜಸ್ಟಿಸ್ ಆಫ್ ಮೆಡ್ರಾಸ್ ಹೈಕೋರ್ಟ್, ಸೊ ಅವ್ರ ಹತ್ರ ಈ ಮ್ಯಾಟ್ರನ್ನ ತೊಗೊಂಡು ಹೋಗ್ಬೇಕಂತ ಅವ್ರಿಗೆ ಪಿಟಿಷನ್ ಹಾಕ್ಬಿಟ್ರು. ಸೊ ಅದರಿಂದ ಚೀಫ್ ಜಸ್ಟಿಸ್ ಆಫ್ ಮಡ್ರಾಸ್ ಅವ್ರೇನು ಮಾಡ್ಬಿಟ್ರು ಅಂದರೆ January 21st ಹಿಯರಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿಬಿಟ್ರು. ಸೊ January 21st ವಿಲ್ ಬಿ ಲಾಂಗ್. ಅದಷ್ಟೊಳಗಡೆ ಈ ಪೊಂಗಲು ಸಂಕ್ರಾಂತಿ ಎಲ್ಲ ಮೂವ್ ಆಗಿಬಿಡುತ್ತೆ. ಸೊ ಜನ ಬಂದ್ಬಿಟ್ಟು ಮೂವಿ ನೋಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ಸ್ ಅವ್ರು ಏನು ಮಾಡಿದ್ರು ಅಂದರೆ 11th Sunday, being on a Sunday, they said they are moving to ಸುಪ್ರೀಂ ಕೋರ್ಟ್ಗೆ ಮೂವ್ ಆಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿಬಿಟ್ರು. ಸೊ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ 12th ಪಿಟಿಷನ್ ಅಪ್ಲೈ ಆಯಿತು. 15th ಹಿಯರಿಂಗ್ ಬಂತು. 15th ಏನಾಗಿತ್ತು ಅಂದರೆ ಅದು ಮತ್ತೆ ಹೇಳ್ತೀನಿ ನಿಮಗೆ. ಸೊ ಇದೆಲ್ಲ ನಡೀತಾ ಇರೋವಾಗ ನನ್ನ ಒಂದೇ ಒಂದು ಏನಂದರೆ ಕ್ರೋಸ್ ಆಫ್ ರುಪೀಸ್ ಆಫ್ ಇನ್ವೆಸ್ಟೆಡ್ ಅನ್ನೋದು ವಿಜಯ್ ಅವ್ರು ತೊಗೊಂಡ್ರು, ಸ್ಯಾಲ್ರಿ ತೊಗೊಂಡು ಅವರು ಮುಗೀತು. ಡೈರೆಕ್ಟರ್ ಅವರು ಡೈರೆಕ್ಟ್ ಮಾಡ್ಬಿಟ್ಟು ಮುಗಿಸ್ಬಿಟ್ರು. ಬಟ್ ಪ್ರೊಡ್ಯೂಸರ್ ದ ಮನಿ ಏನು ಇನ್ವೆಸ್ಟ್ ಮಾಡಿದರು 500 crores, ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಅವರು ಕಷ್ಟಪಟ್ಟು ದುಡಿದು ಸಾಲ ಮಾಡಿಕೊಂಡೆ ಮೂವಿನ ಹೆಂಗಾದರೂ ರಿಲೀಸ್ ಮಾಡಬೇಕಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಮಾಡ್ತಾರೆ. ಇಂಥ ಫಿಲಿಮ್ ಬೋರ್ಡ್ಸ್ಗಳಲ್ಲಿ 4-5 ಜನ ಬಂದ್ಬಿಟ್ಟು ಸಡನ್ನಾಗಿ ಇಲ್ಲ ನಾನು ಕೊಡೋಕ್ಕಾಗಲ್ಲ, ಈ ಮೂವಿದಲ್ಲಿ ಹಿಂಗಿದೆ ಹಂಗಿದೆ ಇಂಥ ಇದೆ. ಈ ಮೂವಿಗೆ ಮಾತ್ರ ಅಲ್ಲ, ಇದಕ್ಕೆ ಮುಂದೆ ಬಂದಿರುವ ಈ ಮೂವಿದಲ್ಲೂ ಇರುತ್ತೆ. ಸೊ ನಾವು ಕಮಿಂಗ್ 15th ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಏನಾಯ್ತು ಅಂದರೆ ಆ್ಯಕ್ಚುಲಿ ಎಲ್ಲರೂ ಓಪಲ್ಲಿದ್ದರು. ಸುಪ್ರೀಂ ಕೋರ್ಟ್ ಏನೋ ಮಾಡಿಬಿಟ್ಟು ಮೂವ್ ಮಾಡಿಬಿಡ್ತಾರೆ ಅಂದರೆ, ಬಟ್ ಸಡನ್ಲಿ ಸುಪ್ರೀಂ ಕೋರ್ಟ್ ಒಂದೇ ಒಂದು ಮಾತು ಹೇಳ್ಬಿಟ್ರು, ಇದನ್ನು ನಾವು ಎಂಟರ್ಟೈನ್ ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದಿ ಮೆಡ್ರಾಸ್ ಹೈಕೋರ್ಟ್, ಬಟ್ ವಿಲ್ ಆಸ್ಕ್ ದೆಮ್ ಟು ಟೇಕ್ ದಿ ಹಿಯರಿಂಗ್ ಆನ್ Jan 20th. ಸೊ 21st ಇದ್ದರು 20th ಸರಿ ಒಂದಿನ ಮುಂದೆ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಈ ಇಶ್ಯೂ ಏನು ಜನನಾಯಕನ್ ಟೀಮ್ಗೂ ಮತ್ತು ಫಿಲಿಮ್ ಬೋರ್ಡ್ಗೆ ಇದೆಯೋ 20th ಹಿಯರಿಂಗ್ ಇರುತ್ತೆ. ಆ್ಯಂಡ್ ದಿಸ್ ವಿಲ್ ಕೀಪ್ ಗೋಯಿಂಗ್ ಆನ್ ಗೈಸ್. ನನ್ನ ಪ್ರಕಾರ ಇದು ಹೋಗ್ತಾ ಇರುತ್ತೆ. ಆ್ಯಂಡ್
ಎಸ್ ಬೈ ದಿಸ್ ಮಂತ್ ಎಂಡ್, ಈ ಜನವರಿ ಎಂಡ್ ಒಳಗಡೆ ತಮಿಳ್ನಾಡಲ್ಲಿ ಬಂದ್ಬಿಟ್ಟು ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಿಬಿಡ್ತಾರೆ, ವಿಚ್ ವಿಲ್ ಬಿ ಆನ್ ಮೇ, ಐ ಗೆಸ್ ಮೇಯಲ್ಲಿರುತ್ತೆ. ಸೊ ಸಪೋಸ್ ಆ ಟೈಮಲ್ಲಿ ಏನೋ ಈ ಎಲೆಕ್ಷನ್ ಡೇಟ್ ಏನೋ ಅನೌನ್ಸ್ ಮಾಡಿದ್ರೆ ಈ ಮೂವಿನ ಬಂದ್ಬಿಟ್ಟು ಮೇ ಬಿ ಇನ್ ಮಂತ್ ಆಫ್ ಜೂನ್, ಜುಲೈ ಇಲ್ಲ ಆಗಸ್ಟ್ಗೂ ಪುಷ್ ಮಾಡ್ಬೋದು. ಒನ್ಸ್ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಿಬಿಟ್ರೆ ಎಲೆಕ್ಷನ್ ಕೋಡ್ ಆಫ್ ಕಾಂಟ್ಯಾಕ್ಟಲ್ಲಿ ಯು ಶುಡಂಟ್ ರಿಲೀಸ್ ಎನಿ ಕೈಂಡ್ ಆಫ್ ಪೊಲಿಟಿಕಲ್ ಮೂವೀಸ್ ವಿಚ್ ರೆಪ್ರೆಸೆಂಟ್ ದ ಪೊಲಿಟಿಕಲ್ ಪೀಪಲ್. ವಿಲ್ ಅದನ್ನು ಬಂದ್ಬಿಟ್ಟು ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಆಗ್ಬಿಡ್ತಾರೆ ಅಂದ್ಬಿಟ್ಟು ಮಾಡೋಕ್ಕೆ ಬಿಡಲ್ಲ. ಬಿಕಾಸ್ ವಿಜಯ್ ಈಸ್ ಆನ್ ಆಲ್ರೆಡಿ ಪಾರ್ಟಿ ಅನೌನ್ಸ್ ಮಾಡಿದ್ರಿಂದ ಆ್ಯಂಡ್ ಈಸ್ ಪ್ಲೇಯಿಂಗ್ ಎ ಪೊಲಿಟಿಷಿಯನ್ ಇನ್ ದಿಸ್ ಮೂವಿ. ಸೊ ಅದೊಂದು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೂವಿನ ರಿಲೀಸ್ ಮಾಡೋಕ್ಕೆ ಬಿಡಲ್ಲ. ನನ್ನ ಪ್ರಕಾರ ಎಲೆಕ್ಷನ್ ಆಗಿ ರಿಸಲ್ಟ್ ಎಲ್ಲ ಬಂದು ಮತ್ತೆ ಇವರು ಶುರು ಮಾಡೋಷ್ಟರಲ್ಲಿ ಆಗಸ್ಟ್ ತನಕ, ಆಗಸ್ಟ್ 15th ಏನು ಇಂಡಿಪೆಂಡೆನ್ಸ್ ಡೇ ಇರುತ್ತೋ ಅದಕ್ಕೆ ಪುಷ್ ಮಾಡ್ಬೋದು ಇಫ್ ಥಿಂಗ್ಸ್ ಗೋಸ್ ವೆಲ್. ಇಲ್ಲ ಅಂದರೆ ಇನ್ನೊಂದರೆ ಬೈ ಫೆಬ್ರವರಿ ಇವ್ರನ್ನ ರಿಲೀಸ್ ಮಾಡ್ಬೋದು, ಬಿಫೋರ್ ಈ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡೋಕ್ಕೆ ಮುಂಚೆ. ಹಂಗಿಲ್ಲ ಅಂದರೆ ಆಗಸ್ಟ್ 15th ನನ್ನ ಪ್ರಕಾರ, ವಿಚ್ ಐ ಹೋಪ್. ಬಟ್ ಆಲ್ಮೋಸ್ಟ್ 8 months ಗೈಸ್, 8 months ಈ ಮೂವಿನ ಹೋಲ್ಡ್ ಮಾಡಿರ್ತಾರೆ. ಸೊ ಫೈನಲಿ ಸುಪ್ರೀಂ ಕೋರ್ಟಲ್ಲಿ ಏನು ವರ್ಡಿಕ್ಟ್ ಕೊಟ್ಟರು ಅಂದರೆ ಜನನಾಯಕನ್ ವಿಲ್ ನಾಟ್ ಬಿ ಎಂಟರ್ಟೈನಿಂಗ್ ದಿಸ್ ಜಜ್ಮೆಂಟ್. ಹೈಕೋರ್ಟಲ್ಲಿ ಇವ್ರು ಹೆಂಗೋ ಅಪೀಲ್ ಮಾಡಿದ್ದಾರೆ, ನೀವು ಅಲ್ಲೇ ಹೋಗ್ಬಿಟ್ಟು ಫೈನಲೈಸ್ ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ 2 bench ಜಡ್ಜ್ ಅವರು ಇನ್ಫಾರ್ಮ್ ಆಗಿಬಿಟ್ಟಿದ್ದಾರೆ. ಸೊ ಇದೊಂದು ದೊಡ್ಡ ಸೆಟ್ ಬ್ಯಾಕ್ ಫಾರ್ ತಲಪತಿ ವಿಜಯ್, ಕೆ ವಿ ಎನ್ ಪ್ರೊಡಕ್ಷನ್ಗೆ ಆ್ಯಂಡ್ ಫಾರ್ ಹಿಸ್ ಫ್ಯಾನ್ಸ್. ಬಿಕಾಸ್ ಎಲ್ಲರೂ ಒಪ್ಪಲ್ಲಿದ್ದರು ಸುಪ್ರೀಂ ಕೋರ್ಟ್ ಏನೋ ಒಂದು ಒಳ್ಳೆ ಜಜ್ಮೆಂಟ್ ಪಾಸ್ ಮಾಡುತ್ತಂತ, ಬಟ್ ನಥಿಂಗ್. ಆ್ಯಂಡ್ ಇದು ಬಿಟ್ಟು ವಿಜಯ್ ಅವ್ರನ್ನ ಬಂದ್ಬಿಟ್ಟು CBI ಎಂಕ್ವೈರಿಗೋಸ್ಕರ ಡೆಲ್ಲಿದಲ್ಲಿ ಕರೆದಿದ್ರು. ಅದು ಎಂಕ್ವೈರಿ ನಡೀತಾ ಇತ್ತು. ಸೊ ವಿ ಹ್ಯಾವ್ ಟು ವೇಟ್ ಟಿಲ್ Jan 20th ಬಂದ್ಬಿಟ್ಟು ವರ್ಡಿಕ್ಟ್ ಬರಲ್ಲ, 20th ಹಿಯರಿಂಗ್ ನಡೀತೆ ಆ್ಯಂಡ್ ದೆನ್ ವರ್ಡಿಕ್ಟ್ಗೆ ಇನ್ನೊಂದು ಡೇಟ್ ಕೊಡ್ತಾರೆ. ಆ್ಯಂಡ್ ಅದಾದಮೇಲೆ ರಿಲೀಸ್ಗೆ ಫೆಬ್ರವರಿ ಇಲ್ಲ ಮಾರ್ಚ ಇಲ್ಲ ಎಲೆಕ್ಷನ್ ಮುಗ್ದಾದ್ಮೇಲೆ ಅಂತ ಹೇಳ್ಬಿಟ್ಟು ಇವ್ರು ಡಿಸೈಡ್ ಮಾಡ್ತಾರೆ ಪ್ರೊಡಕ್ಷನ್ ಹೌಸ್. ಸೊ ಇದೇ ಜನನಾಯಕನ್ ಮೂವಿದು ವರ್ಡಿಕ್ಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅದವರೆಗೂ ಸ್ಟೇ ಟ್ಯೂನ್. ಪೀಸ್ ಔಟ್.